ಸರ್. ಓ ಸಿಡಿ, ಥ್ಯಾಂಕ್ ಯು. ನಮ್ಮ ಪತ್ರಿಕೆಯಲ್ಲಿ ಈ ವಾರದ ಕವರ್ ಸ್ಟೋರಿ ಇದೇನೆ. ಲಂಕೇಶ್ ಅಂದ್ರೆ ಏನು ಸಾಮಾನ್ಯ ಅಲ್ಲ ರೀ. ಒಂದು ನನಗೆ ತಿಂಗಳ ಸಂಬಳ ಚಿತ್ರಕ್ಕೆ ಬರೀ ಕೊಡ್ತಿರ್ಬೋದು, ಕವಿತೆ ಬರೆದ್ರೆ ಅದಕ್ಕೆ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ರೀ. ತುಂಟಾಟ ಬರೆದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು. ಕವಿತೆ ಬರೆದ್ರೆ 450 ರೂಪಾಯಿ ಕೊಡ್ತಿದ್ರು. ಯಾವ ಪತ್ರಿಕೆ ಕೊಡ್ತಿತ್ತು? ನನಗೆ ಚಿತ್ರ ಬರೆಯೋಕ್ಕಾಗದೆ ಅದೇ ಅವ್ರು ಬರೋ ಚಿತ್ರಾನ ತೊಗೊಂಡು ಕೆಳಗಡೆ ನಾನು ಪುಂಡ್ಲಿಕ್ ಅಂತ ಹೆಸರಾಗಿ ಲಂಕೇಶ್ ಪತ್ರಿಕೆ ಕಳಿಸ್ಬಿಟ್ಟೆ. ಓಕೆ. ಅದು ನೆಕ್ಸ್ಟು ಬಿ ಚಂದ್ರೇಗೌಡ ಅನ್ನುವಂಥ ಭಾಳ ದೊಡ್ಡ ಲೇಖಕನ ಆರ್ಟಿಕಲ್ಗೆ ಆ ಚಿತ್ರ ಪ್ರಿಂಟ್ ಆಗುತ್ತೆ. ಓಕೆ. ಅಮೌಂಟ್ ಕಳಿಸ್ತಾನೆ ಇದ್ದಾರೆ. ನನಗೆ 2-3 ತಿಂಗಳಿಂದ ಚಿತ್ರ ಬರೆಯಕ್ಕೆ ಆಗ್ತಾನೆ ಇಲ್ಲ, ಆಗ್ತಿಲ್ಲ. ದುಡ್ಡು ಮಾತ್ರ ಬರ್ತಾ ಇತ್ತೆ. ನನಗೆ ಕೀಳರಿಮೆ ಶುರು ಆಯಿತು. ನಾನು ಪತ್ರಿಕೆ ಆರಂಭ ಮಾಡಿದಾಗಲೇ ನಂಗೆ ತಿಳಿದಿತ್ತು, ಜರ್ನಲಿಸಮ್ ಅನ್ನೋದು ಯೂನಿವರ್ಸಿಟಿಯಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ಪಾಠ ಹೇಳಿದಷ್ಟು ಸುಲಭ ಅಲ್ಲ ಅಂತ. ಕಲೆಗೆ ಮಾತ್ರ ಸೀಮಿತ ಇತ್ತು, ಅದು ಬೇರೆ ಬೇರೆ ಸ್ಟೋರಿಗಳಿಗೆ ಚಿತ್ರಗಳನ್ನ ಬರೆಯೋದಾಗಿರಲಿ? ಇಲ್ಲ, ಅದು ಮುಂದೆ ಏನಾಯಿತು ಅಂದರೆ ನಿಲುಪದ್ಯಗಳಿಗೆ ಮತ್ತು ತುಂಟಾಟಕ್ಕೆ ಮಾತ್ರ ಬರಿತಾ ಇದ್ದೆ. ಆದರೆ ಮುಂದೆ ದೀಪಾವಳಿ ಸಂಚಿಕೆಗೆ ನಾನು ಕರೆದ್ರು ಬಂದು ದೀಪಾವಳಿ ಸಂಚಿಕೆ ಸರಿ ಚೆನ್ನಾಗಿ ಮಾಡೋಣ, ಈಗ 2 ವರ್ಷದಿಂದ ನಾನು ದೀಪಾವಳಿ ಸಂಚಿಕೆ ಮಾಡೋಕ್ಕಾಗಿಲ್ಲ, ಈ ವರ್ಷದಿಂದ ಮಾಡೋಣ ಬರ್ರಿ ಬೆಂಗಳೂರಿಗೆ ಅಂತಂದರು. ಓಕೆ ಸರ್, ಹಂಗೆಲ್ಲ ಕರೆದ್ರೆ ನಾವು ಬರೋಕ್ಕಾಗಲ್ಲ ಅಂತ ಪತ್ರ ಬರೆದೆ. ಯಾರು ಬಿಡ್ತಾರಪ್ಪ? ಇಲ್ಲ ಸರ್. ಏನು ಅಲ್ಲಿವರೆಗೂ ಲಂಕೇಶನ ಮುಖತಃ ನಾನು ನೋಡಿಲ್ಲ. ಓ. ನನ್ನ ಕುತೂಹಲ ತಣಿಸಲು ನಿಮ್ಮ ಬಯೋಡೇಟಾ ಮತ್ತು ಫೋಟೋ ಕಳಿಸಿ ಅಂತಂದು ಅವಾಗ ಪತ್ರ ಬರೆದ್ರು. ಕಳಿಸಿದೆ. ಇಲ್ಲ, ನೀನೆಲ್ಲ ಖರ್ಚು ವೆಚ್ಚ ನೋಡ್ಕೊತೀವಿ, ನೀವು ಬಾ ಅಂತಂದು ಹೇಳ್ಕೊಂಡು. ಹಂಗಾಗಿ ಏನಾಯ್ತು ಅಂದರೆ ಹೋಗಿ ದೀಪಾವಳಿ ಶಂಕಕ್ಕೆ ಅಲ್ಲಿ ಕತೆಗೆ ಕವಿತೆಗೆ ಅವು ಏನೇನು ಬರಹಕ್ಕೆ ಟಿಕೆಟ್ ಟಿಪ್ಪಣಿಗಳಿಗೆ ನೂರಾರು ಚಿತ್ರಗಳನ್ನ ಬರೆದೆ ಒಂದು ಶ್ರೀಶಂಕಕ್ಕೆ. ಈಗ ಕಲೆ ಬಗ್ಗೆ ಆಸಕ್ತಿ ಇತ್ತು, ಅಷ್ಟೊತ್ತಿಗೆ ಅಲ್ಲೇ ಸ್ವಲ್ಪ ಬೆಳೆಸ್ಕೊಂಡಿದ್ದೆ. 7-8 ತಿಂಗಳಾಗಿತ್ತು ದೀಪಾವಳಿ ಶಂಕ ಮಾಡೋ ಹೊತ್ತಿಗೆ. ದೀಪಾವಳಿ ಶಂಕ ಮಾಡಿದ್ವಿ. ಅಲ್ಲಿಂದ ಕತೆ ಕವಿತೆಗೆ ಚಿತ್ರ ಬರೆಯೋಕ್ಕೆ ಶುರು ಮಾಡಿದೆ. ಒತ್ತೊಂದು ಪತ್ರಿಕೆ ಕಲಾವಿದನಾಗಿ ಹೊರಹೊಮ್ಮದ ಹಂಗಾಯ್ತು. ಸುಮಾರು ಎಷ್ಟು ವರ್ಷಗಳ ಕಾಲ ಸರ್ ಆದಮೇಲೆ ಅವ್ರ ಜೊತೆ? ಅದು 5 ವರ್ಷ. 5 ವರ್ಷ ಲಂಕೇಶ್ ಪತ್ರಿಕೆ ಕೆಲಸ ಮಾಡಿದೆ. 5 ವರ್ಷ. ಅದಾದ ನಂತರ ಮುಂದಿನ ಪಯಣ ಮುಂದೆ ರವಿ ಬೆಳಗೆರೆ ಅವ್ರ ಜೊತೆ ತಾವು ಗುರುತಿಸ್ಕೊಂಡ್ರಿ. ಅದು ಮತ್ತೊಂದು ಕತೆ. ಅದೇನಾಯ್ತು ಅಂದರೆ ನನ್ನ ವೈಯಕ್ತಿಕ ಬದುಕಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತವೆ. ಅಂದರೆ ಇನ್ನೇನಿಲ್ಲ, ನನ್ನ ದೊಡ್ಡ ಮಗಳಿಗೆ ಕಾಲು ನೋವಿದಾಗಿ ಸ್ವಲ್ಪ ನಾನು ಚಿತ್ರ ಬರೀಲಾರ್ದಂಗೆ ಆಗೋಯ್ತು. ಲಂಕೇಶು ಪ್ರತಿ ತಿಂಗಳು ಅಮೌಂಟ್ ಕಳಿಸ್ತಾನೆ ಇದ್ದಾರೆ. ನನಗೆ 2-3 ತಿಂಗಳಿಂದ ಚಿತ್ರ ಬರೆಯಕ್ಕೆ ಆಗ್ತಾನೆ ಇಲ್ಲ, ದುಡ್ಡು ಮಾತ್ರ ಬರ್ತಾ ಇತ್ತೆ. ನನಗೆ ಕೀಳರಿಮೆ ಶುರು ಆಯಿತು. ಸುಮ್ಮನೆ ಸುಮ್ಮನೆ ಸಂಬಳ ತಗೋಬೇಕು ಅಂದ್ರೆ ನನಗೆ ಅದು ನನ್ನ ಮಗಳು ಇನ್ನೊಂದು ಎಡವಟ್ಟು ಏನಾಯ್ತು ನನ್ನ ಕಡೆಯಿಂದ ಅಂದರೆ, ನನ್ನ ಮಗಳು 6 ವರ್ಷದ ಮಗಳು ಆಟ ಆಡೋಕ್ಕೆ ಹೋಗಿ ಕಾಲು ಸ್ವಲ್ಪ ತೊಂದರೆ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಿದ್ದಕ್ಕೆ ಅವು ಮಲ್ಕೊಂಡಾಗ ಖಾಲಿ ಟೈಮ್ ಪಾಸ್ಗೆ ಒಂದು 2-3 ಹಿಂಗೆ ಚಿತ್ರ ಗೀಚಿದ್ಲು ಯಾವುದೋ ಪೇಪರಲ್ಲಿ. ನನಗೆ ಚಿತ್ರ ಬರೆಯೋಕ್ಕಾಗದೆ ಅದೇ ಅವ್ರು ಬರೋ ಚಿತ್ರಾನ ತೊಗೊಂಡು ಕೆಳಗಡೆ ನಾನು ಪುಂಡ್ಲಿಕ್ ಅಂತ ಹೆಸರಾಗಿ ಲಂಕೇಶ್ ಪತ್ರಿಕೆ ಕಳಿಸ್ಬಿಟ್ಟೆ. ಓಕೆ. ಅದು ನೆಕ್ಸ್ಟು ಬಿ ಚಂದ್ರೇಗೌಡ ಅನ್ನುವಂಥ ಭಾಳ ದೊಡ್ಡ ಲೇಖಕನ ಆರ್ಟಿಕಲ್ಗೆ ಆ ಚಿತ್ರ ಪ್ರಿಂಟ್ ಆಗುತ್ತೆ. ಓಕೆ. ಅದು ಬರೆದಿದ್ದು ನನ್ನ ಮಗಳು. ಎಷ್ಟು ವರ್ಷದ್ದು? 6 ವರ್ಷದ್ದು. ನಾನು ಚಿತ್ರ ಬರೆದೀನಿ. ನಾನು ಅಲ್ಲಿ 35-40 ವರ್ಷ ಹತ್ರ ಏನೋ ಬರ್ಬಿಟ್ಟಿನಿ, ಏನು ಕತೆ ಅದು ಅಂತ ಅವರು ತಕ್ಷಣ ಅಲ್ಲಿ ಬಸವರಾಜು ಅಂತ ಒಬ್ಬ ನನ್ನ ಸ್ನೇಹಿತರಿದ್ರು. ಲಂಕೇಶರ ಲೇಖನ ಮತ್ತು ಕತೆ ಕವಿತೆ ಅದಕ್ಕೂ ನನ್ನ ಚಿತ್ರಗಳಿಗೂ ಮ್ಯಾಚ್ ಮಾಡೋರು. ಅವರು ಈ ಸರದ ಕಳಿಸಿದ ಪ್ರಯೋಗ ವಿಶೇಷವಾಗಿದೆ, ಪ್ರಯೋಗ ಚೆನ್ನಾಗಿದೆ, ಇದನ್ನು ಮುಂದುವರಿಸಿ ಅಂತ ಬೇರೆ ಅವ್ರ ಪತ್ರ ಬರೆದ್ಬಿಟ್ರು. ಹತ್ರ ಬರೆದು ನನಗೆ ಹೆಂಗಾಗ್ಬಿಟ್ರಿ, ಸಂಜಿಕೆ ಬಸ್ ಹತ್ತಿದೆ. ಹೋಗಿ ಬನ್ನಿ ಸರ್ ಪುಂಡ್ಲಿಕ್ ಬನ್ನಿ ಅಂತ ಕರೆದ್ರು ಸಿಬ್ಬಂದಿಗಳೆಲ್ಲ. ಆದರೂ ನೆಕ್ಸ್ಟು ನಿಮ್ಮನ್ನು ನೋಡಬೇಕು ಅಂತ ಇದ್ರು ಅಂತ. ನಾನು ಅದಕ್ಕೆ ಬಂದಿನಪ್ಪ ಅಂತಂದೆ. ಬಂದೆ. ಕಲಾವಿದ್ರೆ ಏನು ಕತೆ ನಿಮ್ಮದು, ಚಿತ್ರ ಕಳಿಸ್ತಾ ಇಲ್ವಂತಲ್ಲ 3 ತಿಂಗಳಿಂದ? ಇಲ್ಲ ಸರ್, ನನಗೆ ಹಿಂಗೆ ಏನಾಗಿದೆ ನಿಮಗೆ? ಇಲ್ಲ ಹಿಂಗಾಗಿದೆ. ತೋರಿಸಿದ್ರಾ? ಇಲ್ಲ, ಎಲ್ಲಿ ತೋರಿಸಿದ್ರಿ ಏನು ಅಂತ.
ಹಾಂ ಅಂದ್ಕೊಳ್ಳ ಇಲ್ಲ ಇನ್ನು ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಸರ್ ಹಿಂಗೆ ನೀ ಕೆ ಎಮ್ ಸಿಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ನೀನು ಯಾರು ಅಂತ ಹೇಳಿದ್ರಿ ಅವ್ರಿಗೆ ಓಕೆ ಓಕೆ ಇಲ್ಲ ಸರ್ ನೀವೆಲ್ಲ ಯಾರ್ಯಾರು ಹೆಂಗೆ ಉಪಯೋಗ ತಗೋತಾರೆ ನಿನ್ನ ಹೆಸರು ಹೇಳಿ ನೀನು ಲಂಕೇಶ್ ಪತ್ರಿಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಾರ್ದೆ ನಾನು ನೀನು ಅಂತ ನನಗೆ ಲಂಕೇಶ್ ಬೈದರು ಮೊದಲ ಬಾರಿಗೆ ಲಂಕೇಶ್ ಬೈದಿದ್ದು ನನಗೆ ಎಲ್ಲರಿಗೂ ಲಂಕೇಶ್ ಬೈತಿದ್ರು ಅಂತಿದ್ರಲ್ಲ ನನಗೆ ಒಂದೇ ಒಂದು ಮಾತು ಮಾತಾಡಿದ್ದಿಲ್ಲ ಅವರು ಅಂದರೆ ನೀವು ಪತ್ರಿಕೆ ಹೆಸರು ದುರುಪಯೋಗ ತೊಗೊಂಡಿಲ್ಲಲ್ಲ ಅದಕ್ಕೆ ಇರ್ಬೋದು ತಗೋಬಾರ್ದು ಪತ್ರಿಕೆ ನೀತಿ ಅದು ಅದೇ ಸರ್ ಇಲ್ಲ ನಾವು ಯಾಕ್ರಿ ಪತ್ರಿಕೆ ಬೇರೆ ಇನ್ನೇನಾದ್ರು ಕೆಲಸ ಮಾಡ್ಬೇಕ್ರಿ ಅದ್ನ್ಯಾಕ್ರಿ ಮಾಡ್ತೀರಿ ಎಸ್ ಸರ್ ಎಸ್ ಸರ್ ಏನಾರ ಮಾಡ್ಬೇಕು ಅಂದ್ರೆ ಏನಾರ ಮಾಡ್ಬೇಕು ಅದ್ನ್ಯಾಕೆ ಮಾಡ್ತೀವಿ ಹೌದು ಆ ಥರ ಮನೋಭಾವಗಳು ನಮ್ಮದು ಮತ್ತು ಲಂಕೇಶ್ ಕೂಡ ಅದನ್ನು ನಮಗೆ ಬೆಳೆಸಿದ್ರು ಸುಮ್ಮನೆ ಅಲ್ಲ ಲಂಕೇಶ್ ಅಂದರೆ ಏನು ಸಾಮಾನ್ಯ ಅಲ್ಲ ರೀ ಒಂದು ನನಗೆ ತಿಂಗಳ ಸಂಬಳ ಚಿತ್ರಕ್ಕೆ ಬರೀ ಕೊಡ್ತಿರ್ಬೋದು ಕವಿತೆ ಬರೆದ್ರೆ ಅದಕ್ಕೆ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ರೀ ತುಂಟಾಟ ಬರೆದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು ಕವಿತೆ ಬರೆದ್ರೆ 450 ರೂಪಾಯಿ ಕೊಡ್ತಿದ್ರು ಯಾವ ಪತ್ರಿಕೆ ಕೊಡ್ತಿತ್ತು ಹೌದು ಅವಾಗ ಲೇಖಕರಿಗೆ ಎಷ್ಟು ಮರ್ಯಾದೆ ಇತ್ತು ಗೊತ್ತೇನ್ರಿ ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಪತ್ರಿಕೆ ಒಂದು ಕತೆ ಬರೆದ್ರೆ 750 ರೂಪಾಯಿ ಕೊಡ್ತಾಯಿದ್ರು ಈ ಪ್ರಜಾವಾಣಿ ಅಥವಾ ಬೇರೆ ಬೇರೆ ಪತ್ರಿಕೆಯವರು 150-200 ರೂಪಾಯಿನಲ್ಲೇ ಇದ್ರು ಎಲ್ಲರೂ ಇವರು 750 ರೂಪಾಯಿ ಕೊಡ್ತಾಯಿದ್ರು ಅಂದರೆ ಪತ್ರಿಕಾ ನೀತಿ ಅಂದ್ರೆ ಎಲ್ಲರನ್ನೂ ಕರ್ಕೊಂಡು ಅವರು ಹಂಚಿ ತಿನ್ನುವಂಥ ಸ್ವಭಾವ ಎಲ್ರಿಗೂ ಸಮನಾಗಿ ಹಂಚೋದು ಎಲ್ಲರಿಗೂ ಸಮನಾಗಿ ಹಂಗೆ ಅಂಥ ಒಡನಾಟ ಇರುವಂಥ ಇದು ಅಂಥವ್ರನ್ನ ಸುಮ್ಮನೆ ಕಳಿಸಿದ್ರು ಅಂತ ನಾನು ದುಡ್ಡು ಬಳಸ್ಕೊಳಕ್ಕಾಗತ್ತಾ ಅದು ಆಗಿ ಸರ್ ನಾನು ನಿಮ್ಮ ಮೇಲೆ ಚಿತ್ರ ಬರೆಯೋಕ್ಕಾಗಲ್ಲ ದಯಮಾಡಿ ಕ್ಷಮಿಸಿ ಇನ್ಮೇಲೆ ಆಗೋದಿಲ್ಲ ಅಂತ ಹೇಳ್ಬಿಟ್ರಿ ಆಗೋದಿಲ್ಲ ಅಂತಲೇ ಹೇಳಿದೆ ನಾನೇನು ಆರ್ಥಿಕವಾಗಿ ಅತಿ ಚೆನ್ನಾಗಿದ್ದೆ ಅಂತಲ್ಲ ಆದರೆ ಲಂಕೇಶ್ ಕೊಟ್ಟಂಥ ದುಡ್ಡನ್ನು ಒಂದು ಕಡೆ ಕೂಡಿಟ್ಕೊಂತ ಬಂದಿದ್ದೆ ಅದು ನನ್ನ ಮಗಳ ಟ್ರೀಟ್ಮೆಂಟ್ಗೆ ಉಪಯೋಗ ಆಯಿತು ಓಕೆ ಹಾಗಾಗಿ ಮುಂದೆ ಅವ್ರು ಲಂಕೇಶನ್ ಒಂದು ಟಿಪ್ಪಣಿ ಬರ್ತಾರೆ ಆವಾಗಲೇ ನನಗೆ ಹಿಂಗಾಗಿದೆ ನನ್ನ ಮಗಳಿಗೆ ಅಂತಂದು ಟಿಪ್ಪಣಿ ಬರೆದ್ರು ಅವ್ರು ಯಾರ್ಯಾರು ಏನು ಅಂತ ಬರೆದು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದ್ರು ಅವ್ರು ಬರೆದ್ರು ನಾನು ಒಂದು ಟಿಪ್ಪಣಿ ಬರೆದೆ ಹಿಂಗಾಗಿತ್ತು ಅಂತ ಲಂಕೇಶ್ ಪತ್ರಿಕೆ ಆವಾಗ ಮರುದಿವಸದಿಂದಾನೇ ಕೆ ಎಮ್ ಸಿಯಲ್ಲಿ ಟ್ರೀಟ್ಮೆಂಟ್ ಚೇಂಜ್ ರಾಯಲ್ ಟ್ರೀಟ್ಮೆಂಟ್ ಅವಾಗ ಹಿಂಗಿತ್ತು ಪತ್ರಿಕೆ ಒಡನಾಟ ಅಂದರೆ ಅಂದರೆ ಆಯಿತು ಅಂತ ಒಂದು ಬಂದಲ್ಲ ಆವಾಗ ಈ ರೀತಿ ಆಗೋಯ್ತು 95ರಲ್ಲಿ ಓಕೆ ಸರ್ ಈಗ ಲಂಕೇಶ್ ಅವ್ರಿಗೆ ತಾವು ಹೇಳಿದ್ರಿ ಇನ್ಮೇಲೆ ಬರೆಯೋದಾಗೋದಲ್ಲ ನನಗೆ ಅಂತ ಹೇಳಿ ಒಂದು 4-4 ತಿಂಗಳ ಕಾಲಾವಕಾಶ ತಗೋಬೋದಾಗಿತ್ತಲ್ಲ ಅಂತ ಇಲ್ಲ ಇದು ಈಗಾಗಲೇ ನಾನು ಇದು ಮತ್ತು ಇದು ಒಂದು ಏನೋ ಏನೇ ಮಾಡಿದ್ರು ಚಿತ್ರ ಬರೆಯೋಕ್ಕಾಗ್ತಿರ್ಲಿಲ್ಲ ರೀ ಸುಮ್ಮನೆ ಆಗ್ಲಾರ್ದ ಕೆಲಸ ನಾವು ಹೆಂಗೆ ಇದು ಮಾಡೋದು ಮುಂದೆ ನಾನು ಇನ್ನೇನು ಚಿತ್ರ ಬರೆಯೋಕ್ಕಾಗಲ್ಲ ಅಂತ ನಾನು ಸ್ಪಷ್ಟ ಅನ್ನಿಸ್ತು ಮೈಂಡ್ ಡಿಸ್ಟರ್ಬ್ ಆಗಿತ್ತು ಹೌದೌದು ಯಾಕಂದರೆ ನನ್ನ ಮಗಳು ಅಂದರೆ ನನ್ನ ಪ್ರಾಣ ಅವಳು ಅಷ್ಟು ಭಾರಿ ಆ್ಯಕ್ಟಿವ್ ಹುಡುಗಿ ಮಗುವುದು PT ಉಷಾ ಅಂತಿದ್ವಿ ನಾವು ಓಕೆ ಏನೋ ಶಿಲ್ಪಶ್ರೀ ಅಂತಂದು ಭಾಳ ಅದ್ಭುತವಂತ ಮಗು ಅದು ಮತ್ತು ಜಾಣ ಮಗು ಅಂದರೆ ಅಷ್ಟೊಂದು ಹೆಲ್ದಿ ಮಗು ಅಷ್ಟು ಪ್ರೀತಿ ನನಗೆ ಆ ಮಗು ಬಗ್ಗೆ ಅಟ್ಯಾಚ್ಮೆಂಟು ಒಂದು ಮೋಹಿಗಳು ನಾವು ಕಲಾವಿದರಿ ಇನ್ನೇನು ಜೀವಗಳನ್ನು ನಂಬದೆ ಇನ್ನೇನು ನಿರ್ಜೀವಿಗಳನ್ನ ನಂಬಕ್ಕಾಗತ್ತೆ ನಾವು ಜೀವಿಗಳಿಗೆ ಆಶ್ರಯಿಸ್ತೀವಿ ನಾವು ಸ್ನೇಹಿತರಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಈ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುವುದು ಈ ಸಂಬಂಧ ಶಿಥಿಲ ಆದಾಗ ಶಿಥಿಲ ಆದಾಗ ಎಷ್ಟು ಆಘಾತ ಆಗುತ್ತೆ ಮನಸ್ಸಿಗೆ ಹಾಗಾಗಿ ನಾವು ಯಾಕಂದರೆ ನಾವು ಸೂಕ್ಷ್ಮ ಜೀವಿಗಳು ಆದರೂ ಇದು ಇಂಥದ್ದು ಒಂದು ನಡೆದಾಗ ಯಾಕಂದರೆ ಆರಾಮಾಗಿ ನಡೆದಾಡುವಂಥ ಮಗು ಹಿಂಗೆ ಕಾಲು ಮುರ್ಕೊಂಡು ಬಂತು ಅಂದರೆ ಅದನ್ನು ಶುಶ್ರೂಷೆಗೆ ನೋಡೋಣ ಅದೇ ಇಂಪಾರ್ಟೆಂಟ್ ಆ ಕಾರಣಕ್ಕೆ ಆಗಲ್ಲ ಅಂತಂದು ಬಿಟ್ಟೆ.